ಎಲ್ರಿಗೂ ನಮಸ್ಕಾರ. ಇವತ್ತು ರಾಗಿದೊಂದು ಮಿಠಾಯಿ ಮಾಡೋದು ತೋರಿಸ್ಕೊಡ್ತೀನಿ. 1 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಮನೇಲಿ ಯೂಸ್ ಮಾಡೋಂಥ ರಾಗಿ ಹಿಟ್ಟು ಇದು. 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಇದು ನೋಡಿ, ಸ್ವಲ್ಪ ಒಣಗಿದ ಕೊಬ್ಬರಿ, ಗೋಡಂಬಿ, ದ್ರಾಕ್ಷಿ ಇಲ್ಲ ಗೋಡಂಬಿ, ಬಾದಾಮು ಸ್ವಲ್ಪ ಎಲ್ಲ ಸೇರಿಸ್ಬಿಟ್ಟು ರುಬ್ಬಿಟ್ಕೊಂಡಿದ್ದೀನಿ. ಎಳ್ಳು ಇದೆ, ಇದು ತರಿಯಾಗಿ ನೋಡಿ, ಪುಡಿಯಾಗಿ ಇದನ್ನು ಪೌಡ್ರ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಬೇಕು. ಇವಾಗ ಮಾಡೋ ವಿಧಾನ ನೋಡೋಣ ಬನ್ನಿ. 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕಾದಿದೆ. ತುಪ್ಪ ಯಾವತ್ತೂ ಅಷ್ಟೇ ಭಾಳ ಕಾಯಿಸ್ಬಾರ್ದು. ಇವಾಗ ನಾನು ರಾಗಿ ಹಿಟ್ಟು ಹಾಕ್ಕೊಳ್ಳೋಣ. ಉರಿ ಕಡಿಮೆ ಇಟ್ಕೋಬೇಕು, ಜಾಸ್ತಿ ಉರಿ ಇಟ್ಕೋಬಾರ್ದು. ಕಡಿಮೆ ಉರಿಯಲ್ಲೇ ಚೆಂದಾಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ರಾಗಿ ಹಿಟ್ಟದು ಉರಿತಾ ಒಂದು ಗಮಲ್ ಬರುತ್ತೆ, ಆ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಆ ಥರ ಬರಬೇಕು. ಸ್ವಲ್ಪ ಬ್ರೌನ್ ಕಲರ್ ಆಗಬೇಕಿದು. ಈ ಕಡೆ ಗ್ಯಾಸ್ ಮೇಲೆ ಒಂದು ಸಾಸ್ ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ 1 ಬಟ್ಲು ನೀರು ಹಾಕ್ಕೊಳ್ಳೋಣ. ಯಾವುದ್ರಲ್ಲಿ ಇಟ್ಟು ತೊಗೊಂಡ್ರೆ ಅದರಲ್ಲೇ 1 ಬಟ್ಲು ನೀರು ಸಾಕು. ಬೆಲ್ಲ ಹಾಕ್ಕೊಳ್ಳೋಣ, 1 ಬಟ್ಲು ಇದಕ್ಕೆ ಹಾಕ್ಕೊಳ್ಳೋಣ. ಕರಗಬೇಕಿದು. ಉರಿತಾ ಅದ್ರದ್ದು ಗಮಲು ಬರ್ತಾ ಇದೆ. ರಾಗಿದು ತುಂಬ ಚೆನ್ನಾಗಿ ಬರ್ತಾಯಿದೆ. ಈ ಥರ ಮಾಡ್ಕೊಂಡು ಗಂಟಿದ್ರೆ ಚೆನ್ನಾಗಿ ಹುರ್ಕೋಬೇಕು ನೀವು ಮಾತ್ರ ರಾಗಿ ಹಿಟ್ಟನ್ನ. ತುಪ್ಪ ನೀವು ಜಾಸ್ತಿ ಹಾಕ್ಕೊಂಡ್ರೂ ಒಳ್ಳೆಯದೇ, ಚೆನ್ನಾಗಿರುತ್ತೆ ಇನ್ನು. ಬಾದಾಮಿ, ಗೋಡಂಬಿ, ಒಣ ಕೊಬ್ಬರಿ, ಎಳ್ಳು ಇಷ್ಟಿದೆ ಇದರಲ್ಲಿ. ರಾಗಿ ಹಿಟ್ಟು ಹುರಿದಿದೆ, ಸ್ವಲ್ಪ 3/4 ಭಾಗ ಹುರ್ಕೊಂಡಿದ್ದೀನಿ. ಇವಾಗ ನಾನು ಇದು ಹಾಕ್ಕೊಳ್ಳೋಣ. ಇದು ನೀವು ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಇದನ್ನು ಇದ್ರ ಜೊತೆಗೇ ಹುರಿಬೇಕು. ಹುರಿದ ಮೇಲೆ ನೋಡಿ ಈ ಥರ ಬರುತ್ತೆ ಹಿಟ್ಟು. ಕಲರ್ ಫುಲ್ಲು ಚೇಂಜ್ ಆಗುತ್ತೆ. ಮೆಜರ್ಮೆಂಟು ಕರೆಕ್ಟಾಗಿರಬೇಕು. ನೀರಾಗಲಿ, ರಾಗಿ ಹಿಟ್ಟಾಗಲಿ, ಬೆಲ್ಲ ಆಗಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಇದ್ದರೆ ಸಖತ್ತ ಬರುತ್ತೆ. ಬೆಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ಬೆಲ್ಲ ಇದು ಸೋಸ್ಕೋಬೇಕು, ಏನಾದರೂ ಕಸ ಇರುತ್ತಿದ್ರೆ. ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಈಗೆಲ್ಲ ಹಾಕ್ಕೊಂಡಿದ್ದೀನಿ. ನಿಧಾನಕ್ಕೆ ಕಡಿಮೆ ಉರಿ ಇಟ್ಟು ತಿರುಗಿಸ್ಕೋಬೇಕು ನೀವು ಇದನ್ನು. ಇದೇನು ಗಂಟಾಗಲ್ಲ. ಚೆನ್ನಾಗಿ ಇಟ್ಟು ಹುರ್ಕೊಂಡ್ರೆ ಗಂಟೇನು ಬೀಳಲ್ಲ. ಇದು ಒಂದೇ ಸರಿನೂ ಹಾಕ್ಕೋಬೋದು, ಸ್ವಲ್ಪ ಹಾಕಿನೂ ನೋಡ್ತಾ ಇದ್ದೀರಲ್ಲ. ಇವಾಗೆಲ್ಲ ಒಂದೇ ಸರಿ ಹಾಕಿದ್ದೀನಿ. ನೋಡಿದ್ರೆ ಗಂಟು ಬಿದ್ದಿದೆಯಾ? ಇಲ್ಲ, ಗಂಟು ಬೀಳಲ್ಲ ಇದು. ಆದರೆ ಹಿಟ್ಟು ಚೆನ್ನಾಗಿ ಉರಿಬೇಕು. ಕರೆಕ್ಟ್ ಮೆಜರ್ಮೆಂಟೂ ಇರಬೇಕು. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂದರೆ ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದು ಮಾತ್ರ ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ. ಬೆಲ್ಲ ಅಲ್ವಾ ಇನ್ನೊಂದು ಮೇಯ್ನು. ವಯಸ್ಸಾದವ್ರಿಗೆ, ಮಕ್ಕಳಿಗೆ ಭಾಳ ಚೆನ್ನಾಗಿರುತ್ತೆ ಇದು. ಇವಾಗ ಕಡಿಮೆ ಉರಿಯಲ್ಲೇ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನಾವು ಇದನ್ನು. ಕಲರ್ ನೋಡಿದ್ರೆ ಏನು ಸಕ್ಕದ ಬಂದಿದೆ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ, 1/4 ಸ್ಪೂನಷ್ಟು. ಭಾಳ ಚೆನ್ನಾಗಿ ಬಂದಿದೆ ಬರೀ. ಬಾಣಲಿಗೆ ಅಂಟ್ತಾ ಇಲ್ಲ, ಅದು ಅಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಬಟರ್ ಪೇಪರು, ಸ್ವಲ್ಪ ತುಪ್ಪ ಸವರ್ಬಿಟ್ಟು ಬಟರ್ ಪೇಪರ್ ಇದ್ರೊಳಗೆ ಇಟ್ಕೊಳ್ಳೋಣ. ಈ ಥರ. ಇವಾಗ ಇದು ರೆಡಿಯಾಗಿದೆ. ನಾನು ಗ್ಯಾಸ್ ಆಫ್ ಮಾಡ್ತೀನಿ. ತುಂಬ ಕಡಿಮೆ ಉರಿ ಇಟ್ಕೊಂಡು ನಾನು ಲಾಸ್ಟ್ ಮೂಮೆಂಟಲ್ಲಿ ಚೆಂದಾಗಿ ಇದನ್ನು ಬೇಯಿಸ್ಕೊಂಡಿರೋದು. ನೋಡಿ, ಇದು ಹಾಕ್ಕೊಳ್ಳೋಣ. ಇವಾಗೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೀಟಾಗೆ ಒಂದು ಲೆವೆಲ್ಲಿ ಮಾಡ್ಕೊಳ್ಳೋಣ. ಈ ಥರ ಒಂದು ಸ್ಪೂನ್ ತೊಗೊಂಡು, ನೀವು ಟೇಬಲ್ ಸ್ಪೂನ್ ಕೂಡ ತೊಗೋಬೋದು.
ಅಂಟ್ಕೊಳಲ್ಲ ಅದು, ಅಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಆದರೆ ಇದೆಲ್ಲ ಒಂದೇ ಲೆವೆಲಿಗೆ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಡ್ರೈ ಕೊಕೊನಟ್ ಇದು ಕೊಬ್ಬರಿ ಪುಡಿ ಹಾಕ್ಕೊಳ್ಳೋಣ, ಸ್ವಲ್ಪ ಭಾಳ ಬೇಡ, ಸುಮ್ಮನೆ ಗಾರ್ಲಿಶ್ ಇದು, ಇಷ್ಟೇ ಸಾಕು. ಇದು ನೋಡಿ, ನೀವು ಫ್ರಿಜ್ಜಲ್ಲಾರ ಇಡ್ಬೋದು, ಏನಿಲ್ಲ ಅಂದರೆ ಒಂದು 2 ಅವರ್ ತಣ್ಣಗೋಗ್ಬೇಕಿದು, ಆಚೆನಾರ ಇಡ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಸೂಪರಾಗಿ ಬಂದಿದೆ. ಇದೇ ಥರ ನೀವು ಮಾಡಿಕೊಡಿ, ತಿನ್ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೂಪರಾಗಿದೆ.